2026ರ IPL ಸೀಸನ್ಗೆ ಸಜ್ಜಾಗ್ತಿರುವಂತಹ ಫ್ರಾಂಚೈಸಿಗಳು ಒಂದಷ್ಟು ಆಟಗಾರರಿಗೆ ಗೇಟ್ ಪಾಸ್ ಕೊಡೋದು ಹಾಗೆ ಬೇರೆ ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಳ್ಳೋದು ಕಾಮನ್. ಇದಕ್ಕೆ RCB ತಂಡ ಕೂಡ ಹೊರತಲ್ಲ. ಆದರೆ ಬೆಂಗಳೂರು ಮಾಲೀಕರಿಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಯಾರನ್ನೆಲ್ಲ ಮುಂದಿನ ಆವೃತ್ತಿಗೆ ಕೈ ಬಿಡಬೇಕು ಅನ್ಕೊಂಡಿದ್ರೋ ಅವರೆಲ್ಲ ಈಗ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. IPL ಮುಗಿದ್ಮೇಲೆ ಬೇರೆ ಪಂದ್ಯಗಳಲ್ಲಿ ಲೀಗ್ಗಳಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದಾರೆ. ಅದರಲ್ಲೂ ಈ ಮೂವರು ವಿದೇಶಿ ಆಟಗಾರರ ಪ್ರದರ್ಶನ ಇವರನ್ನ ಮತ್ತೆ ರಿಟರ್ನ್ ಮಾಡಿಕೊಳ್ಳಬೇಕು ಎನ್ನುವಂತ ಪ್ರೆಷರ್ ಕ್ರಿಯೇಟ್ ಮಾಡಿದೆ. ಅಷ್ಟಕ್ಕೂ ಯಾರು ಆ ಮೂವರು ಪ್ಲೇಯರ್ಸ್, ಹೇಗಿದೆ ಅವರ ಪರ್ಫಾರ್ಮೆನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ IPL ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕಿತ್ತು. ಬ್ಯಾಟಿಂಗ್, ಬೌಲಿಂಗ್, ವಿಕೆಟ್ ಕೀಪಿಂಗ್ ಹೀಗೆ ಎಲ್ಲದರಲ್ಲೂ ಕೂಡ ಆಲ್ರೌಂಡ್ ಪ್ರದರ್ಶನ ನೀಡಿ ಟೈಟಲ್ ಅನ್ನ ಗೆದ್ದುಕೊಂಡಿದ್ರು. ಹೀಗಿದ್ರು ಕೂಡ 2026ರ IPLಗೂ ಮುನ್ನ ಕೆಲವರನ್ನ ರಿಲೀಸ್ ಮಾಡುವಂತ ಲೆಕ್ಕಾಚಾರದಲ್ಲಿದ್ರು. ಅದರಲ್ಲೂ ದುಬಾರಿ ಸಂಭಾವನೆ ಪಡೆದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಕೈಕೊಟ್ಟಿದ್ದ ಲಿಯಾಮ್ ಲಿವಿಂಗ್ ಸ್ಟೋನ್ ಈ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿದ್ರು. ಆದ್ರೀಗ ಇದೇ ಲಿವಿಂಗ್ ಸ್ಟೋನ್ ಬೇರೆ ಲೀಗ್ಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. 2025ರ IPLಗೂ ಮುನ್ನ ಮೆಗಾ ಹರಾಜಿನಲ್ಲಿ ಇಂಗ್ಲಿಷ್ನ ಅನುಭವಿ ಆಲ್ರೌಂಡರ್ ಆಗಿರುವಂತ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರನ್ನ RCB ಫ್ರಾಂಚೈಸಿ 8.75 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿತ್ತು. ಆದರೆ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಅಷ್ಟಕ್ಕಷ್ಟೇ ಸೀಮಿತವಾಗಿತ್ತು. RCB ಪರ 8 ಪಂದ್ಯಗಳಲ್ಲಿ ಕಣಕ್ಕಿಳಿದಂತ ಲಿವಿಂಗ್ ಸ್ಟೋನ್ 112 ರನ್ಗಳನ್ನ ಕಲೆ ಹಾಕಿದ್ರು. 16ರ ಸರಾಸರಿಯಲ್ಲಿ 133 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರು. ಹೀಗಾಗಿ ಅವರನ್ನ ಮುಂದಿನ ಆವೃತ್ತಿಗೂ ಮುನ್ನ ರಿಲೀಸ್ ಮಾಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಇಂಗ್ಲಿಷ್ ಕ್ರಿಕೆಟಿಗ ದಿ 100 ಮತ್ತು T20 ಬ್ಲಾಸ್ಟ್ ನಲ್ಲಿ ಧೂಳೆಬ್ಬಿಸ್ತಿದ್ದಾರೆ. ಪ್ರಸ್ತುತ ಲಿವಿಂಗ್ ಸ್ಟೋನ್ ಅದ್ಭುತ ಫಾರ್ಮ್ ನಲ್ಲಿದ್ದು 2 ಲೀಗ್ಗಳಲ್ಲಿ ಸದ್ದು ಮಾಡಿದ್ದಾರೆ. ದಿ 100 ಲೀಗ್ ನಲ್ಲಿ 8 ಪಂದ್ಯಗಳಿಂದ 241 ರನ್ಗಳನ್ನ ಕಲೆ ಹಾಕಿದ್ರೆ T20 ಬ್ಲಾಸ್ಟ್ ನಲ್ಲಿ 6 ಪಂದ್ಯಗಳಲ್ಲಿ 231 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಲೀಗ್ ನಿಂದ ಲೀಗ್ಗೆ ಅವರ ಸ್ಟ್ರೈಕ್ ರೇಟ್ ಅತ್ಯದ್ಭುತವಾಗಿ ಇಂಪ್ರೂವ್ ಆಗಿದೆ. ಹೀಗೆ IPL 2 ಲೀಗ್ಗಳಲ್ಲೇ 477 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೆ ಇವರನ್ನ ಉಳಿಸಿಕೊಳ್ಬೇಕಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಇತ್ತ ಜೇಕಬ್ ಬೆಥೆಲ್ ಕಥೆಯೂ ಕೂಡ ಹೀಗೆ ಆಗಿದೆ. ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ ಜಾಕೋಬ್ ಬೆಥೆಲ್. 2025ರ ಸೀಸನ್ ಅಲ್ಲಿ ಇಂಗ್ಲಿಷ್ ಬ್ಯಾಟ್ಸ್ಮನ್ ಬೆಥೆಲ್ ಅವರನ್ನ RCB ಹೆಚ್ಚಾಗಿ ಬೆಂಚ್ ಕಾಯಿಸಿದ್ದೇ ಆಗಿತ್ತು. ಯಾಕಂದ್ರೆ ಫಿಲ್ ಸಾರ್ಟರ್ನ ಓಪನರ್ ಆಗಿ ಕಣಕ್ಕಿಳಿಸಲಾಗ್ತಾ ಇತ್ತು. ದೇವದತ್ ಪಡಿಕ್ಕಲ್ 3ನೇ ಸ್ಥಾನದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ರು. ಹೀಗಾಗಿ ಹಾಲಿ ಚಾಂಪಿಯನ್ಗಳಾಗಿರುವಂತ RCB ತಂಡದಿಂದ ಬೆಥೆಲ್ ಸಂಭಾವ್ಯ ಬಿಡುಗಡೆ ಪಟ್ಟಿಯಲ್ಲಿ ಇರಬಹುದು ಎನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೀಗ ದಕ್ಷಿಣ ಆಫ್ರಿಕಾ ವಿರುದ್ಧ ಬೆಥೆಲ್ ಇತ್ತೀಚೆಗೆ ವೀರೋಚಿತ ಪ್ರದರ್ಶನ ನೀಡಿದ್ದಾರೆ. ಅದ್ಭುತ ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ T20 ಸರಣಿಯಲ್ಲೂ ಕೂಡ 173 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ಭರ್ಜರಿ ಫಾರ್ಮ್ ನಲ್ಲಿರುವಂತ ಬೆಥೆಲ್ ರನ್ನ RCB ಉಳಿಸಿಕೊಂಡು 2026ರ ಸೀಸನ್ಗೆ ಸ್ಪಿನ್ ಬೌಲರ್ಸ್ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳುವಂತ ಚಿಂತನೆಯಲ್ಲಿದೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಆಗ್ತಾರ ಲುಂಗಿ ಎನ್ಗಿಡಿ. RCB ಪರ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತ ಜೋಶ್ ಹೇಜಲ್ವುಡ್ ಗಾಯದ ಕಾರಣದಿಂದಾಗಿ ಕೆಲ ಪಂದ್ಯಗಳನ್ನ ಕಳೆದ ಆವೃತ್ತಿಯಲ್ಲಿ ಮಿಸ್ ಮಾಡ್ಕೊಂಡಿದ್ರು. ಸೊ ಈ ಟೈಮಲ್ಲಿ ದಕ್ಷಿಣ ಆಫ್ರಿಕಾದ ಅನುಭವಿ ವೇಗದ ಬೌಲರ್ ಆಗಿರುವಂತ ಲುಂಗಿ ಎನ್ಗಿಡಿಯನ್ನ RCB ಪ್ಲೇಯಿಂಗ್ 11 ನಲ್ಲಿ ಕಣಕ್ಕಿಳಿಸಿತ್ತು. 2 ಪಂದ್ಯಗಳಲ್ಲಿ 4 ವಿಕೆಟ್ಗಳನ್ನ ಕಬಳಿಸಿದ್ರು ಕೂಡ 10.13ರ ಎಕಾನಮಿ ದರದಲ್ಲಿ ರನ್ಸ್ ಅನ್ನ ಬಿಟ್ಕೊಟ್ಟು ದುಬಾರಿಯಾಗಿದ್ರು. ಆದ್ರೆ IPL ಬಳಿಕ ತಮ್ಮ ಬೌಲಿಂಗ್ ಸಾಮರ್ಥ್ಯವನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. WTC ಫೈನಲ್ ನಲ್ಲಿ ಬೆಸ್ಟ್ ಪ್ರದರ್ಶನ ನೀಡಿದ್ರು. ಹಾಗೆ ODI ಸರಣಿಯಲ್ಲಿ ಮತ್ತೊಮ್ಮೆ ಆಸೀಸ್ ತಂಡವನ್ನ ಕಾಡಿದ್ರು. ಐತಿಹಾಸಿಕ ಸರಣಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಜೊತೆ ನ್ಯೂ ಬಾಲ್ ಅಟ್ಯಾಕ್ ಅನ್ನ ಮಾಡಿದ್ರೆ RCB ತಂಡ ತಮ್ಮ ಡೆತ್ ಓವರ್ಗಳ ಸ್ಪೆಷಲಿಸ್ಟ್ ಆಗಿ ಎನ್ಗಿಡಿಯನ್ನ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಈ ಮೂವರು ವಿದೇಶಿ ಆಟಗಾರರು IPL ಬಳಿಕ ಕ್ರಿಕೆಟ್ ಲೋಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ RCB ಫ್ರಾಂಚೈಸಿ ಮುಂದಿನ ಸೀಸನ್ಗೆ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಈ ಮೂವರು ಆಟಗಾರರನ್ನ ಉಳಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಈ ಮೂವರು ಆಟಗಾರರಲ್ಲಿ ಯಾರನ್ನ ಉಳಿಸಿಕೊಳ್ಳಬಹುದು ಅಥವಾ ಯಾರನ್ನ ರಿಲೀಸ್ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.